ನೀವು ಮ್ಯಾನ್ಯುವಲ್ ಆರಾ ಬಗ್ಗೆ ಕೇಳಿರ್ಬೋದು. ಏನಂದರೆ ಈ ಡಿವೈಸ್ ಈ ಥರನೇ ಇರ್ತದೆ. ಇದನ್ನು ಕೈಯಲ್ಲಿ ಹಿಡ್ಕೊಂಡು ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು ಅಂತ ಹೇಳ್ತಾರೆ. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಸುಮಾರು 5 ವರ್ಷಗಳ ಹಿಂದಿನಿಂದ ನಮಗೆ ಆಟೋಮ್ಯಾಟಿಕ್ ಆರಾ ಸ್ಕ್ಯಾನಿಂಗ್ ಬಂದಿದೆ. ಈ ಆಟೋಮ್ಯಾಟಿಕ್ ಆರಾ ಸ್ಕ್ಯಾನಿಂಗ್ ಏನು ಮಾಡ್ತದೆ, ಮ್ಯಾನ್ಯುವಲ್ ಸ್ಕ್ಯಾನಿಂಗಲ್ಲಿ ನಾವು ಇದನ್ನು ಕೈಯಲ್ಲಿ ಹಿಡ್ಕೊಂಡು ನೋಡಿದಾಗ ನೆಗೆಟಿವ್ ಆಪ್ಷನ್ಸ್ ಯಾವುದು ಪಾಸಿಟಿವ್ ಆಪ್ಷನ್ಸ್ ಯಾವುದು ಎಲ್ಲ ಹೇಳ್ತದೆ. ಬಟ್ ಇದರಲ್ಲಿ ನಿಮಗೆ ಆಟೋಮ್ಯಾಟಿಕ್ ಮಷೀನಿಗೆ ಅದು ಕನೆಕ್ಟ್ ಆಗಿರ್ತದೆ. ಅದನ್ನು ಸಾಫ್ಟ್ವೇರಲ್ಲಿ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಫಸ್ಟ್ ಆಫ್ ಆಲ್ ಡೇಟಾದಲ್ಲಿ ಇನ್ಪುಟ್ ಮಾಡಿ ಆಮೇಲೆ ಅದನ್ನು ಸ್ಕ್ಯಾನರ್ ಮಾಡಿ, ಒಂದು ಮನುಷ್ಯ ಯಾರಾದರೂ ಮುಂದ್ಗಡೆ ನಿಂತರೆ ಅವರನ್ನು ಈ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ ಅದರಲ್ಲಿ ಸುಮಾರು ಎಲಿಮೆಂಟ್ಸ್ಗಳನ್ನು ಚಕ್ರಗಳನ್ನು ಸುಮಾರು ಆಪ್ಷನ್ಸ್ ಇರ್ತದೆ. ಎಲಿಮೆಂಟ್ಸ್ ಸ್ಕ್ಯಾನಿಂಗ್, ಚಕ್ರ ಸ್ಕ್ಯಾನಿಂಗ್, ಹಾಗೆ ವಾಸ್ತು ಸ್ಕ್ಯಾನಿಂಗ್ ಮತ್ತು ಪ್ಲ್ಯಾನೆಟ್ ಸ್ಕ್ಯಾನಿಂಗ್, ಅಂದರೆ ನಿಮ್ಮ ಗ್ರಹಗತಿಗಳ ಬಗ್ಗೆ, ನಿಮ್ಮ ಯಾವ ಗ್ರಹಗತಿ ಹೇಗೆ ಇದೆ, ಆನಂತರ ಯಾವ ಗ್ರಹ ವೀಕ್ ಇದೆ, ದುರ್ಬಲ ಇದೆ, ಅದನ್ನು ನಾವು ಹೇಗೆ ಸರಿಪಡಿಸ್ಕೋಬೋದು. ಸೊ ಅದನ್ನೆಲ್ಲ ಮಾಹಿತಿ ಈ ಸ್ಕ್ಯಾನರ್ ನಮಗೆ ಕೊಡ್ತದೆ. ಇದು ಆಟೋಮ್ಯಾಟಿಕ್ ಸ್ಕ್ಯಾನಿಂಗ್ ಮಷಿನ್. ಸೊ ಇದರಿಂದ ನಾವು ಈಗ ನಾನು ಹೇಳಿದ ಹಾಗೆ ಎಲಿಮೆಂಟ್ ಸ್ಕ್ಯಾನಿಂಗ್, ಚಕ್ರ ಸ್ಕ್ಯಾನಿಂಗ್, ಆಮೇಲೆ ನಮಗೆ ವಾಸ್ತು ಸ್ಕ್ಯಾನಿಂಗ್, ಮತ್ತು ನಮ್ಮ ಪ್ಲ್ಯಾನೆಟರಿ ಯಾವುದು ವೀಕ್ ಇದೆ ಅದಕ್ಕೆ ಹೇಗೆ ಫ್ರೀಕ್ವೆನ್ಸಿ ಹಾಕೋದು, ಆ ಡೀಟೇಲ್ಸ್, ಆ ಮಾಹಿತಿ ಎಲ್ಲ ಈ ಮಷಿನ್ ನಮಗೆ ಕೊಡ್ತದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಅನ್ ಆಟೋಮ್ಯಾಟಿಕ್ ಆರಾ ಸ್ಕ್ಯಾನಿಂಗ್. ಇಟ್ಸ್ 3D 777 ಆಟೋಮ್ಯಾಟಿಕ್ ಆರಾ ಸ್ಕ್ಯಾನಿಂಗ್. ಸೊ ಇದರಿಂದ ನಮಗೆ ನಮ್ಮ ಶರೀರದಲ್ಲಿ ಯಾವ ಚಕ್ರ ಇಂಬ್ಯಾಲೆನ್ಸ್ ಇದೆ, ನಮ್ಮ ಎಲಿಮೆಂಟ್ ಅಂದರೆ ರೈಟ್ ಫ್ರಮ್ ದ ಬರ್ತ್ ಟು ದ ಡೆತ್ ಅದು ಸೇಮ್ ಇರ್ತದೆ, ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆ ಎಲಿಮೆಂಟ್ ಮುಖಾಂತರ ನಿಮ್ಮದು ಯಾವ ಎಲಿಮೆಂಟ್ ವೀಕ್ ಇದೆ, ಆಮೇಲೆ ಚಕ್ರ ಸ್ಕ್ಯಾನಿಂಗ್ ಮಾಡಿದಾಗ ಯಾವ ಚಕ್ರ ವೀಕ್ ಇದೆ, ಹಾಗಾಗಿ ಆ ವೀಕ್ ಇದ್ದ ಚಕ್ರದಿಂದ ನಿಮಗೆ ಯಾವ ಕಾಯಿಲೆ ಇದೆ ಅಥವಾ ಮುಂದಕ್ಕೆ ಯಾವ ಕಾಯಿಲೆ ಬರ್ಬೋದು ಅಂತ ಈ ಮಷಿನ್ ನಮಗೆ ತಿಳಿಸ್ಕೊಡ್ತದೆ. ಅದೇ ರೀತಿಯಲ್ಲಿ ನಮಗೆ ಆ ತಿಳಿಸಿಕೊಟ್ಟಾಗ ನಮಗೆ ಕೆಲವೊಂದು ಸತಿ ನಮ್ಗೆ ಗೊತ್ತಿರ್ತದೆ, ಕೆಲವೊಂದು ಸತಿ ನಮಗೆ ಗೊತ್ತಿರೋದಿಲ್ಲ. ನಾವು ಡಾಕ್ಟರ್ ಹತ್ರ ಹೋಗಿ MRI ಸ್ಕ್ಯಾನಿಂಗ್ ಮಾಡ್ತೇವೆ, CT ಸ್ಕ್ಯಾನಿಂಗ್ ಮಾಡ್ತೇವೆ, ಎಲ್ಲ ಮಾಡಿದಾಗ ನಮಗೆ ಅದರ ರಿಪೋರ್ಟ್ ಬರ್ತದೆ. ಆಗ ಡಾಕ್ಟರ್ ನಮಗೆ ಹೇಳ್ತಾರೆ ನಿಮಗೆ ಈ ಥರ ಕಾಯಿಲೆ ಇದೆ ಅಂತ ಹೇಳಿ, ಮತ್ತು ಡಾಕ್ಟರ್ ನಮಗೆ ಮೆಡಿಸಿನ್ಸ್ ಕೊಡ್ತಾರೆ. ಆ ಮೆಡಿಸಿನ್ ಮುಖಾಂತರ ನಾವು ಆ ಕಾಯಿಲೆನ ಹೀಲ್ ಮಾಡಲಿಕ್ಕೆ ನೋಡ್ತೇವೆ. ಸೊ ಇದು ನಾವು ಸ್ಪಿರಿಚುವಲ್ ಲೈನಲ್ಲಿ ಮಾಡ್ತೇವೆ. ಇದರಲ್ಲಿ ಏನು ಮಾಡ್ತೇವೆ ಅಂತಂದರೆ ನಮ್ಮ ಚಕ್ರ, ಯಾವ ಚಕ್ರ ನಿಮಗೆ ನಾನು ಆಗ ಹೇಳಿದಾಗ ಚಕ್ರ ಇಂಬ್ಯಾಲೆನ್ಸ್ ಇದ್ದರೆ ಆ ಚಕ್ರ ಪರ್ಟಿಕ್ಯುಲರ್ ಆಗಿ ಆ ಆರ್ಗನ್ಗೆ ವೀಕ್ ಮಾಡ್ತದೆ. ಆ ಆರ್ಗನಿಂದ ಏನಾದರೂ ಒಂದು ಸಮಸ್ಯೆ ಇದ್ದರೆ ನಮಗೆ ಆ ಸಮಸ್ಯೆ ಬಗ್ಗೆ ನಮಗೆ ಕ್ಲೂ ಕೊಡ್ತದೆ, ಇನ್ಫಾರ್ಮೇಷನ್ ಕೊಡ್ತದೆ. ಇನ್ಫಾರ್ಮೇಷನ್ ಕೊಟ್ಟಾಗ ನಾವು ಡಾಕ್ಟರ್ ಹತ್ರ ಹೋಗಿ ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ನಮಗೆ ಡಾಕ್ಟರ್ ಹೇಗೆ ಮೆಡಿಸಿನ್ ಕೊಡ್ತಾರೋ ಅದೇ ರೀತಿ ನಮಗೆ ಇಲ್ಲಿ ಫ್ರೀಕ್ವೆನ್ಸಿ, ಆ ಪರ್ಟಿಕ್ಯುಲರ್ ಡಿಸೀಸ್ಗೆ, ಆ ಪರ್ಟಿಕ್ಯುಲರ್ ರೋಗಕ್ಕೆ ನಮಗೆ ಫ್ರೀಕ್ವೆನ್ಸಿ ಕೊಟ್ಟು ಆ ಫ್ರೀಕ್ವೆನ್ಸಿಯಿಂದ ಡಾಕ್ಟರ್ ಕೊಟ್ಟ ಮೆಡಿಸಿನ್ ನಿಮಗೆ ಬೇಗ ವರ್ಕ್ ಆಗಿ ಆ ಕಾಯಿಲೆ ಗುಣ ಆಗೋವರೆಗೆ ಈ ಫ್ರೀಕ್ವೆನ್ಸಿನ ನಾವು ಇಂಡ್ಯೂಸ್ ಮಾಡ್ತಾ ಇರ್ತೇವೆ. ಸೊ ಇದರಲ್ಲಿ ಏನಂದರೆ ನಿಮಗೆ ಟ್ಯಾಬ್ಲೆಟ್ಸ್ ತಿಂದು ಹಾಗೆ ಆ ಟ್ಯಾಬ್ಲೆಟ್ಸ್ ತಿಂದು ಆ ಡಿಸೀಸ್ನ ಅಥವಾ ರೋಗನ ಗುಣ ಮಾಡೋ ಥರ ಅಲ್ಲ. ನಮ್ಮ ಹತ್ರ ಒಂದು ಲಾಕೆಟ್ ಇರ್ತದೆ. ಈ ಲಾಕೆಟ್ ಏನು ಮಾಡ್ತದೆ ಅಂದರೆ ಈ ಲಾಕೆಟಿಂದ ನಾವು ಈ ಲಾಕೆಟ್ಗೆ ಫ್ರೀಕ್ವೆನ್ಸಿ ಇಂಡ್ಯೂಸ್ ಮಾಡ್ತೇವೆ. ಫ್ರೀಕ್ವೆನ್ಸಿ ಇಂಡ್ಯೂಸ್ ಮಾಡಿದಾಗ ಆ ಪರ್ಟಿಕ್ಯುಲರ್ ರೋಗ ಅಥವಾ ಆ ಪರ್ಟಿಕ್ಯುಲರ್ ಚಕ್ರ ಯಾವುದು ವೀಕ್ ಇರ್ತದೆ ಆ ಚಕ್ರಕ್ಕೆ ನಾವು ಎನರ್ಜಿ ಕೊಡ್ತೇವೆ. ಸೊ ಆ ಫ್ರೀಕ್ವೆನ್ಸಿನ ಅಲ್ಲಿ ಇಂಡ್ಯೂಸ್ ಮಾಡಿದಾಗ ಸ್ಲೋಲಿ ಡಾಕ್ಟರ್ಸ್ ಮೆಡಿಸಿನ್ ಜೊತೆಗೆ ಇದನ್ನು ನೀವು ಹಾಕ್ಕೊಂಡ್ರೆ ನಿಮಗೆ ನಿಮ್ಮ ರೋಗ ಅಥವಾ ಚಕ್ರಗಳು ಇಂಬ್ಯಾಲೆನ್ಸ್ ಇದ್ದದ್ದು ಬ್ಯಾಲೆನ್ಸ್ ಬರ್ತದೆ. ಸೊ ಇದು ಮೇನ್ಲಿ ಆರಾ ಸ್ಕ್ಯಾನಿಂಗ್, 3D ADS ಆರಾ ಸ್ಕ್ಯಾನಿಂಗ್ ವರ್ಕ್ ಮಾಡ್ತದೆ. ಇದರಿಂದ ನಮಗೆ ಹಲವಾರು ಮಾಹಿತಿಯನ್ನು ತಿಳ್ಕೊಬಹುದು. ಮನೆ ವಾಸ್ತು ಸರಿ ಇಲ್ಲ ಅಂದರೆ ಅದನ್ನು ಕಂಡು ಹಿಡಿದು ಅದಕ್ಕೂ ನಾವು ಸೊಲ್ಯೂಷನ್ಸ್ ಕೊಡ್ಬೋದು. ಸೊ ದೀಸ್ ಆರ್ ಆಲ್, ಇದೆಲ್ಲ ಒಂದು ನಾವು ಮ್ಯಾನ್ಯಲ್ ಆಗಿ ಆರಾ ಸ್ಕ್ಯಾನ್ ಮಾಡಿ ಹೇಗೆ ನಾವು ಡೀಟೇಲ್ಸ್ ಕೊಡ್ತೀವಿ ಅದಕ್ಕಿಂತ ಆ್ಯಕ್ಯುರೇಟ್ ಆಗಿ ಇದು ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಇದು ಆಟೋಮೇಟೆಡ್ ಆರಾ ಸ್ಕ್ಯಾನಿಂಗ್ ಮೆಷಿನ್. ಸೊ ಇದರಿಂದ ಏನಾಗುತ್ತೆ, ನಾವು ಒಂದು ವ್ಯಕ್ತಿಯ ಎಲಿಮೆಂಟ್
ತತ್ವಗಳು, ಆ ಎಲಿಮೆಂಟ್ನ ಚೆಕ್ ಮಾಡಿದಾಗ ಆ ಯಾವ ಎಲಿಮೆಂಟ್, ಈಗ ತತ್ವಗಳು ಅಂದರೆ 5 ತತ್ವಗಳಿರ್ತದೆ: ವಾಯು, ಜಲ, ಭೂಮಿ ಮತ್ತು ಅಗ್ನಿ. ಸೊ ಈ ತತ್ವಗಳಲ್ಲಿ ನಾವು ಒಂದು ಮನುಷ್ಯನ ತತ್ವದಲ್ಲಿ ಯಾವ ತತ್ವ ವೀಕ್ ಇರ್ತದೆ, ಯಾವ ತತ್ವ ದುರ್ಬಲ ಇರ್ತದೆ, ಯಾವ ತತ್ವ ಶಕ್ತಿಯುತ ಇರ್ತದೆ, ಅಥವಾ ಯಾವ ತತ್ವ ನ್ಯೂಟ್ರಲ್ ಇರ್ತದೆ, ಸೊ ಅದು ಎಲ್ಲ ನಮಗೆ ತಿಳಿಯಬಹುದು. ಸೊ ಅದರಿಂದ ನಾವು ಸ್ಕ್ಯಾನ್ ಮಾಡಿದ್ರಿಂದ ಅದು ಬರುವ ರಿಪೋರ್ಟು ಹೀಗಿರ್ತದೆ. ಸೊ ಈ ವ್ಯಕ್ತಿಯ ರಿಪೋರ್ಟ್ ಅದರಲ್ಲಿ ವಾಯುತತ್ವ, ಜಲತತ್ವ, ಭೂಮಿ ತತ್ವ ಹಾಗೆ ಅಗ್ನಿ ತತ್ವ, ಸೊ ಈ ತತ್ವವನ್ನು ತೋರಿಸುತ್ತೆ. ಈ ತತ್ವ ತೋರಿಸಿದಾಗ ಸೊ ಇದರಲ್ಲಿ ಆ ಮನುಷ್ಯನದ್ದು ಯಾವ ತತ್ವ ವೀಕ್ ಇದೆ, ದುರ್ಬಲವಿದೆ, ಅದನ್ನು ನಾವು ಅವನಿಗೆ ಹೇಳಿ ಅದರಲ್ಲಿ ಏನು ಸಮಸ್ಯೆ ಬರಬಹುದು, ಅಥವಾ ಯಾವ ತತ್ವ ಒಳ್ಳೆ ಇದ್ದರೆ ಯಾವ ತತ್ವದಿಂದ ಅವನಿಗೆ ಒಳ್ಳೆ ರಿಸಲ್ಟ್ ಬರ್ತದೆ, ಸೊ ಆ ಮುಖಾಂತರ ಆ ಮನುಷ್ಯನಿಗೆ ಏನಾದರೂ ಚೇಂಜಸ್ ಮಾಡಬೇಕಾ ಅದನ್ನೆಲ್ಲ ನಾವು ಇದರಲ್ಲಿ ಆಟೋಮೇಟೆಡ್ ಮೆಷಿನಲ್ಲಿ ಹೇಳಿಕೊಡ್ತೇವೆ. ಹಾಗೆಯೇ ಆರಾ ಸ್ಕ್ಯಾನಿಂಗ್ ಮೆಷಿನಿಂದ, ಆಟೋಮೆಟಿಕ್ ಆರಾ ಸ್ಕ್ಯಾನಿಂಗ್ ಮೆಷಿನಿಂದ ನಮಗೆ ಚಕ್ರಗಳನ್ನು ಅನಾಲಿಸಿಸ್ ಮಾಡ್ಬೋದು. ಯಾವ ಚಕ್ರ ವೀಕ್ ಇದೆ, ಯಾವ ಚಕ್ರ ಸ್ಟ್ರಾಂಗ್ ಇದೆ, ಯಾವ ಚಕ್ರ ನಾರ್ಮಲ್ ಇದೆ, ಎಲ್ಲಾನ ನಿಮಗೆ ಇಲ್ಲಿ ಗ್ರಾಫ್ ಮೂಲಕ ತೋರಿಸ್ಬೋದು. ಸಪೋಸ್ ಈ ಮನುಷ್ಯನ, ಈ ವ್ಯಕ್ತಿಯ ಬೇಸಿಕ್ ಚಕ್ರ ಅಂದರೆ ಮೂಲಾಧಾರ ಚಕ್ರ ವೀಕ್ ಇದೆ, 47% ಇದೆ. ಸೊ ಅದೇ ಥರ ಸ್ವಾಧಿಷ್ಠಾನ 84% ಇದೆ, ಅದೇ ಥರ ಮಣಿಪುರ 60%. ಸೊ ಈ ಥರ ನಮಗೆ